ಸರ್ ಏನು ಸರ್ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಸಿಎಂ ಏನೇನು ಕೇಳಬೇಕು ಅಂತ ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರಿಗೆ ಸೇರಿ ಒಂದು ಸಭೆಯನ್ನು ಕರೆದಿದ್ದಾರೆ. ಏನೇನು ಸಮಸ್ಯೆಗಳಿವೆ, ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಬರ್ತಕ್ಕಂಥ ಒಂದು ಅನುದಾನ ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅದನ್ನು ಹೊರತು ಭಾಳಷ್ಟು ಕೆಲಸ ಕಾರ್ಯಗಳು ಪ್ರಾಜೆಕ್ಟ್ಸ್ಗಳು ಆಗಬೇಕಾಗಿದೆ. ಅದನ್ನು ನಾವು ಕೇಳ್ತೀವಿ. ಏನು ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಬೇಕು ಅನ್ನೋದೇನಾದರೂ ಬೇಡಿಕೆ ಇದೆ? ಮೊನ್ನೆ ತಾನೇ ನಮ್ಮ ಮಲ್ಲಬಾದಿ ಏತ್ ನೀರಾವರಿ ಯೋಜನೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇವಾಗ ನರ್ಬೋಳಿ ಬ್ರಿಡ್ಜನ್ನು ಕೂಡ ಕಂಪ್ಲೀಟ್ ಆಗಬೇಕಂತ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಕೂಡ ನಾವು ಕೇಳಿದ್ದೀವಿ. ಅದಲ್ಲದೆ ಹೊನ್ನಾಳ್ ತಿನ್ನೂರು ಬ್ರಿಡ್ಜ್ ಅದೂ ಕೂಡ ಇದೆ. ಅದಲ್ಲದೆ ಮತ್ತು ಮಹತ್ವವಾಗಿ ERM ಸ್ವಲ್ಪ ಇವಾಗ ನಮ್ಮಲ್ಲಿರ್ತಕ್ಕಂಥ ಕೆನಾಲ್ ವರ್ಕ್ಸ್ ಎಲ್ಲ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು, ಯಾಕಂದರೆ ಟೇಲ್ ಎಂಡ್ ತನಕ ನೀರು ನಿಲ್ತಾ ಇಲ್ಲ. ಸೊ ಅದಕ್ಕೆಲ್ಲ ನಾವು ಸ್ವಲ್ಪ ಹಣ ಕೇಳ್ತಾ ಇದ್ದೀವಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ನಾವು ನಮ್ಮ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಹಲವಾರು ಕೆಲಸ ಕಾರ್ಯಗಳು ಏನೇನು ಇವಾಗ ಸೆಪ್ಟೆಂಬರ್ 17ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿಗೆ ಬರೋರಿದ್ದಾರೆ. ಸೊ ಆ ವಿಷಯಗಳೆಲ್ಲ ನಾವು ಚರ್ಚೆ ಮಾಡ್ತೀವಿ. ಇಲ್ಲ, ಎಲ್ಲರೂ ಪೂರ್ಣ ಸಮಾಧಾನ ಇದೆಯಾ ಸರ್? ನಿಮ್ಮ ಉಸ್ತುವಾರಿ ಸಚಿವರ ಈಗ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 2 ಜನ ಸಚಿವರಿದ್ದಾರೆ. ಇವಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಅವರು, ನಾವೆಲ್ಲ ಕೂಡಿ ಜೊತೆಯಾಗಿ ಬರ್ತಾ ಇದ್ದೀವಿ. ಏನು ಪ್ರಶ್ನೆ ಇಲ್ಲ.